ಸರ್ಕಾರದ ವಿವಿಧ ಯೋಜನೆಯ ಪ್ರಕಾರ ಪ್ರಯೋಜನೆ ಒದಗಿಸಿಕೊಡುವುದಕ್ಕೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ಹಾಗೂ ಸರ್ಕಾರ ಹೊರಡಿಸಿದ ಬೀದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರ ನಿಯಂತ್ರಣ ಅಧಿನಿಯಮ 2014 ಮತ್ತು 2019 ರನ್ವಯ ಸೌಲಭ್ಯಗಳನ್ನು ನೆನೆಗುದಿಗೆ ಬಿದ್ದ 7 ಝೋನಲ್ಗಳ ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಸಮರೋಪಾದಿಯಲ್ಲಿ ಮಂಜೂರು ಮಾಡಲು ಹಾಗೂ ಶೀಘ್ರವೇ ರಸ್ತೆ ಅಗಲೀಕರಣ ಕೈಗೆತ್ತಿಕೊಂಡ ಬೇಡಿಕೆಗಳನ್ನು ಬೀದಿ ವ್ಯಾಪಾರಿಗಳಿಗೆ ಒದಗಿಸಿಕೊಡಲು ಕುರಿತು ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ಜಗತ್ತುರುತಲಿಂದ ಮಹಾನಗರ ಪಾಲಿಕೆ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾನ್ಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳಿಗೂ ಕೂಡಿ ಇವತ್ತು ಕಮಿಷನರ್ ಮಾನ್ಯ ನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳೇನಿದ್ದೇವೆ ಬೀದಿ ವ್ಯಾಪಾರಿಗಳದು, ನಮ್ಮ ಸಂಘದ ಸದಸ್ಯರು ಗುಲ್ಬರ್ಗನಲ್ಲಿ 6,500 ಸದಸ್ಯರಿದ್ದು, ಕಲಬುರಗಿ ನಗರದಲ್ಲಿ ಬೀದಿ ವ್ಯಾಪಾರಿಗಳು ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಾಡ್ತಾರೆ, ಜನಸೇವೆ ಮಾಡ್ತಾರೆ. ಅಂಥವ್ರಿಗೆ ಏನದ ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ ವಂಚಿಸಿದೆ ಅಂದ್ರೆ 14-15ರಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ಅಂದರೂ ಕೂಡ ಅವ್ರಿಗೆ ಇಲ್ಲಿವರೆಗೆ ವೆಂಡರ್ ಜೋನ್ ಕಟ್ಟಿಕೊಟ್ಟಿಲ್ಲ, ಯಾವುದೇ ಸೌಲಭ್ಯ ಕೊಟ್ಟಿಲ್ಲ. ಅವ್ರಿಗೆ ಯಾವುದೇ ಆಗಲಿ ಯಾವುದು ವಸತಿ ನಿಲಯ ಆಗಲಿ ಮತ್ತು ಅವರಿಗೆ ಲೋನಿಂದ ಆಗಲಿ ಮತ್ತು ಮೊದಲನೇದಾಗಿ ವ್ಯಾಪಾರ ಮಾಡ್ಲಿಕ್ಕೆ ಏನದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮಳೆ ಬಿಸಿಲ ಗಾಳಿ ಅಲ್ಲದೆ ಸಾರ್ವಜನಿಕರ ಸೇವೆ ಸಲ್ಲಿಸ್ತಾರೆ. ಅವರಿಗೆ ಕಾನೂನು ಮಾಡ್ಯದ, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಯದ, ರಾಜ್ಯ ಸರ್ಕಾರನೂ ಮಾಡಿದೆ ಅಂದ್ರೆ ಮಾಡಿದ ಪ್ರಕಾರ ನಿಯಮಾವಳಿ ಪ್ರಕಾರ 14-15 ನಿಯಮಾವಳಿ ಪಾಸ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಅಂದರೂ ಇನ್ನೊವರಿಗೆ 11 ವರ್ಷ ಸಾಲ ಅಂದ್ರೂ ಭೀ ಇಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ವಂಡಿರೋ ಜೋನ್ ಇಲ್ಲ. ಸುಳ್ಳಿನ ಕಂತಿ ಕಟ್ಟಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು, ಸಿಬ್ಬಂದಿಗಳು, ಬೀದಿ ವ್ಯಾಪಾರಿಗಳು, ಬೀದಿ ಪಾಲು ಮಾಡಿದವರು, ಸಂಬಂಧಪಟ್ಟ ಅಧಿಕಾರಿಗಳೇ, ಆಯುಕ್ತರಲ್ಲಿ, ಸಿಬ್ಬಂದಿಗಳಲ್ಲಿ, ಇದ್ರ ಮೇಲೆ ಇದ್ದಂಥ ಜಿಲ್ಲಾ ಆಡಳಿತ ಇವರು ಮತ್ತು ಪ್ರಾದೇಶಿಕ ಆಯುಕ್ತರಾದಂಥ ಇಲ್ಲಿಂದ MLAಗಳಾಗಲಿ, ಉಸ್ತುವಾರಿ ಮಂತ್ರಿಗಳಾಗಲಿ ಇದಕ್ಕೆ ಗಮನ ಹರಿಸಬೇಕು. ಯಾಕೆ ಬೀದಿ ವ್ಯಾಪಾರಿಗಳು ಅಭಿವೃದ್ಧಿ ಆಗಿಲ್ಲ, ವೆಂಡರ್ ಜೋನ್ ಯಾಕೆ ಕಟ್ಟಿಕೊಟ್ಟಿಲ್ಲ, ಅದಕ್ಕೋಸ್ಕರ ಕಟ್ಟಿಲ್ಲ ಅಂತ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ನಾವು ನೂರಾರು ಹೋರಾಟಗಳು ಕೊಟ್ಟು ನಾವು ಬೇಸತ್ತಾಗ್ಯದ ಈ ಸಂಘಿನ ಕಡ್ದು. ನಾವು ಏಸಂತ ಹೋರಾಟ ಕೊಡಬೇಕು, ಯಾವ ರೀತಿ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ನಾವು ಏಸು ಹೋರಾಟ ಕೊಟ್ಟರು ತಿಳ್ಕೊಬೇಕು, ಕಾನೂನು ಚೌಕಟ್ಟಿನಲ್ಲಿ ಕೊಡ್ತೀವಿ. ಬೆಂಗಳೂರಿಲಿಂದ ಕೆಲವು ಗೈಡ್ಲೈನ್ ಡಾಕ್ಯುಮೆಂಟ್ ಬಂದಿವೆ. ನಮಗೆ ಏನು ಬಂದಿವೆ, ನಿಮಗೆ ಏನಾದರೂ ಬೀದಿ ವ್ಯಾಪಾರಿಗಳು ಗುಲ್ಬರ್ಗ ನಗರದಲ್ಲಿ ಮಹಾನಗರ ಪಾಲಿಕೆ ಸಹಾಯ ಮಾಡಿದೆ ಏನಂತ ಇನ್ನವರಿಗೆ 0ನೇ ಅದ, ಯಾವುದು ಸಹಾಯ ಮಾಡಿಲ್ಲ. ಹೆಡ್ ಆಫೀಸ್ದು ಲೆಟರ್ ಬಂದರು ಅದಕ್ಕೂ ಬೆಲೆ ಇಲ್ಲ ಅಂದ್ರೆ ಇವರು ಕಾನೂನು ಏನಾದ್ರು ಗಾಳಿಗೆ ತೂರಿ ಕೆಸಿಗೆ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಎಲ್ಲ ಸಿಬ್ಬಂದಿ ಮಾಡ್ತಾಯಿದ್ದಾರೆ, ಮನಸ್ಸಿಗೆ ಬಂದಂಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ನಾವು ಅವ್ರಿಗೆ ಇವತ್ತಿಂದ ಪ್ರತಿಭಟನೆ ಮೂಲಕ ವಾರ್ನಿಂಗ್ ಕೊಡ್ತಿದ್ದೆವು. ಈ ಟೈಪ್ ಮಾಡಬಾರ್ದವರು. ಮುಂದೆ ಮಾಡಿದಾರಪ್ಪ ಅಂದ್ರೆ ನಾವು ಧರಣಿ ಹಾಕೋತೀವಿ. ಅನಾಹುತ ಆದ್ರೆ ಅದಕ್ಕೆ ಕಾರಣೀಭೂತ ಅವರೇ ಆಗ್ತಾರೆ. ಮತ್ತು ಇನ್ನೊಂದು ಏನಿದೆ, ದೊಡ್ಡ ಕೆಲಸಗಳು ಇವತ್ತು ಟೆಂಡರ್ ಕೊಡ್ತಾರೆ ಯಾವ್ಯಾವ ಇಲಾಖೆದವರಿಗೆ. ಇಲ್ಲಿ ಮಹಾನಗರ ಪಾಲಿಕೆದವರು ಈಗ ಮಾರ್ಕೆಟ್ ಹಾರ್ಟ್ ಸಿಟಿ ಆದಂಥ ನಮ್ಮದು ಸೂಪರ್ ಮಾರ್ಕೆಟ್ ಅಲ್ಲಿ ಇಲ್ಲ ಅಂದರೂ 350 ಮೇಲೆ ಮಳಿಗೆಗಳು ಕಟ್ಟಿದ್ದಾರೆ. 1.5 ಕೋಟಿ ಖರ್ಚು ಮಾಡಿ ಮಹಾಪೌರು ಇವರು ಕಟ್ಟಿದ್ದಾರೆ ಅಂದ್ರೆ ಟೆಂಡರ್ದಲ್ಲಿ ಪಾಲುದಾರ ಸೇರಿ ರೊಕ್ಕಕ್ಕೆ ಆಶೆಯಾಗಿ ದೊಡ್ಡ ಮಂದಿಗೆಲ್ಲ ಅನುಕೂಲ ಮಾಡ್ತಾರೆ. ಬಡ ಬೀದಿ ವ್ಯಾಪಾರಿಗಳು ಅದೇ ಮಳಿಗೆಗಳು ಕೊಟ್ಟರು ನಿಮ್ಗೆ ಮಹಾನಗರ ಪಾಲಿಕೆಗೆ ಕರವಸೂಲಿ ಆಗ್ತದ, ನಿಮ್ಮಂಥ ಅಧಿಕಾರಿಗಳು ಒಳ್ಳೆಯ ಹೆಸರು ಆಗ್ತದ. ಅದೇ ಯಾಕೆ ಮಾಡ್ತಾ ಇಲ್ಲ ನೀವು? ಯಾರು ಪೇಪರ್ ನೋಟಿಫಿಕೇಶನ್ ಇಲ್ಲ, ಏನು ಇಲ್ಲದೆ ನೀವು ಮನ ಬಂದಂಗೆ ಅಲ್ಲಿ 350 ಮಳಿಗೆಗಳು ಮಾಡಿದಿರಿ. ಅಲ್ಲಿ ಸೂಪರ್ ಮಾರ್ಕೆಟ್ ಬಲ್ಲಿ PWD ಜಾಗದಾಗ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಕೊಡು ಅಂದ್ರೆ PWD ಜಾಗದ ಮ್ಯಾಗ ಬೆಂಗಳೂರಿನಿಂದ ಆದೇಶ ಬಂದಾಗ ಮಾಡ್ತೀನಿ ಅಂದಿರಿ. ಅದಕ್ಕಿಂತ ಮೊದಲು ಏನದ IAS ಆಫೀಸರ್ಗಳು ಉಜ್ವಲ್ ಕುಮಾರ ಮತ್ತಪ್ಪ ಅಂದ್ರೆ ಸುನೀಲ್ ಕುಮಾರ್ ಅವರು IAS ಅವರು ನಮಗಿಲ್ಲಿ ಜೈಲ್ ಅಂತ ಹಳಿ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ಅಲ್ಲೇನ ವ್ಯವಸ್ಥೆ ಮಾಡಿ ಬೀದಿ ವ್ಯಾಪಾರಿಗಳು ಎಷ್ಟು ವಿವಿಧ ವಸ್ತುಗಳು ವ್ಯಾಪಾರ ಮಾಡ್ತಾರೆ ಸೂಪರ್ ಮಾರ್ಕೆಟ್ನಲ್ಲಿ. ಓಲ್ಡ್ ಬಜಾರ, ಜನತಾ ಬಜಾರ ಎಲ್ಲ ಕಡೆ ಅವ್ರಿಗೆ ಎಲ್ಲ ಕಡೆ ಒಗ್ಗಟ್ಟು ಮಾಡಿ ಇಲ್ಲಿ ಜೈಲ್ದಾಗ ತಂದು ಈ ಜೈಲ್ದಾಗ ಏನು ನೀವು ಗುರುತಿಸಿದ ಸ್ಥಳ ಅದ ಅಲ್ಲಿ ಏನದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೀರಿಂದು, ಸ್ವಚ್ಛಾಲಯದು, ಲೈಟಿಂದು
ಮಾಡಿ ಕೆಸಿಗೆ ಕೊಟ್ಟರು, ಅವ್ರಿಗೆ ವ್ಯವಸ್ಥೆ ಪ್ರಕಾರ ಮಾಡಿಕೊಟ್ರು, ಅಲ್ಲೂ ವ್ಯಾಪಾರ ಮಾಡ್ತಾರ. ಮತ್ತು ಫುಟ್ಪಾತ್ ಮಾಡಿರಿ ಮಾರ್ಕೆಟ್ನಲ್ಲಿ, ಫುಟ್ಪಾತ್ ಮಾಡಿದ್ರೆ ಸಾರ್ವಜನಿಕ ನಡಿಲಕ್ಕ ನಾವು ಬೀದಿ ವ್ಯಾಪಾರಿಗಳು ನಾವು ತಲೆ ಮೇಲೆ ಕೂಡಿಸೋಲ್ಲ. ಕಾನೂನು ಚೌಕಟ್ಟಿನಲ್ಲಿ ವ್ಯಾಪಾರ ಮಾಡ್ರಿ ಅಂತೀವಿ ನಮ್ಮ ಸದಸ್ಯರಿಗೆ. ಮತ್ತು ನೀವು ಜನಗಳು ಓಡಾಡತ್ತಲ್ಲ ನಮ್ಮ ಬೀದಿ ವ್ಯಾಪಾರ ಕೂಡಿಸ್ತೀರಿ ಮಾಡ್ತೀರಿ. ಮತ್ತು ಸಂಚಾರಿ ಪೊಲೀಸ್ ಇಲಾಖೆದವರಿಗೂ ನಾವು ಮನವಿ ಮಾಡ್ತೀವಿ, ಕಮಿಷನರ್ ಕೊಡ್ತೀವಿ. ಮತ್ತು ಈ ಮಹಾನಗರ ಪಾಲಿಕೆ ವ್ಯಾಪ್ತಿದಾಗ ಬಂದಂಥ ಹೆಲ್ತ್ ಆಫೀಸರು, ಅಭಯ್ ಕುಮಾರ್ ಪರಿಸರ ಇಂಜಿನಿಯರ್ಗಳು, ಕಮಿಷನರ್ಗಳು ಈ ಕಡೆ ಗಮನ ಕೊಟ್ಟು ಫುಟ್ಪಾತ್ ಖಾಲಿ ಮಾಡಿ ಸಾರ್ವಜನಿಕ ನಡಿಲಾಕ ಕೊಡಬೇಕು. ಅಲ್ಲಿ ಕುಂತಂಥ ವ್ಯಾಪಾರಸ್ಥರಿಗೆ ಏನದ ಇಲ್ಲಿ ಗುರುತಿಸಿದ ಹಳೆ ಜೈಲಿನಲ್ಲಿ ಅದ ಒಗ್ಗೂಟ ಮಾಡಿ ಎಲ್ಲ ವ್ಯಾಪಾರಸ್ಥರಿಗೆ ಅಲ್ಲಿ ನೀರಿನ ವ್ಯವಸ್ಥೆ, ಶೌಚಾಲಯ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ಅವ್ರಿಗೆ ಮುಂದುವರಿಸ್ಕೋಬೇಕಂತ ನಮ್ಮದು ಬೇಡಿಕೆ ಅದ ಇವತ್ತು. ಮತ್ತು ಏನದ ಅದು ಮಾರ್ಕೆಟ್ನಲ್ಲಿ 350 ಏನು ಮಳಿಗೆಗಳು ಕಟ್ಟಿದ್ದೀರಿ ನಮ್ಮ ಬೀದಿ ವ್ಯಾಪಾರಿಗಳು ಕೊಡಬೇಕಂತ ನಾವು ವಿನಂತಿಸ್ತೀವಿ. ನಿಮ್ಮ ಮಹಾನಗರ ಪಾಲಿಕೆ ಜಿಲ್ಲಾಡಳಿತಕ್ಕೆ ಅದೇನು ತಿಂಗಳಿಗೆ ಏನು ಕಟ್ಟದ ಕರವಶೀಲಿ ನಿಮಗೆ ಟ್ಯಾಕ್ಸ್ ಬರ್ತದ, ಅಧಿಕಾರಿಗಳು ಹೆಸರು ಆಗ್ತದ. ನಮ್ಮ ಬೀದಿ ವ್ಯಾಪಾರಿಗಳನ್ನು ನೆಮ್ಮದಿಯಿಂದ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದ. ಈಗ ನಮ್ಮ KMF ಡೈರಿ ಬಲ್ಲಿನವರು 10-12 ಜನ ಬಂದಿದ್ದಾರೆ ನಮ್ಮ ಕಾರ್ಯಾಲಯಕ್ಕೆ. ಮೊನ್ನೆ ಬಂದು ಅಳು ತೋರಿಸಿದ್ರು ಅವ್ರು. ಏನ್ರಿ ನಮಗೆ ಚೇಬೈ ಆಟ ನಮಗೇನು ಇದು ಕಟ್ಟಿಕೊಟ್ಟಿದ್ದಾರೆ, ಅಷ್ಟೇ ಪ್ಲಾಟ್ಫಾರ್ಮ್ ಕಟ್ಟಿಕೊಟ್ಟಿದ್ದಾರೆ, ಮ್ಯಾಗ ಮಳಿಗೆ ಕಟ್ಟಿಲ್ಲ, ಏನಿಲ್ಲ, ಕೋರ್ಟಿಗೆ ಹೋಗ್ಯದಂತ KMF ಡೈರಿದವ್ರು ಹಾಕಿದ್ದಾರೆ ಅಂತಾರೆ. ಮೊನ್ನೆ 2 ತಿಂಗಳು ಮೊದಲು ಪಟ್ಟಣ ಮಾರಾಟ ಸಮಿತಿ ಮೀಟಿಂಗ್ ಕರೆಸದಲ್ಲಿ ಅದು ನಾನು ಸದಸ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳಿದೆ, ಸರ್ ಇದು ಏನ್ರಿ ಇದು ತೊಂದರೆ ವ್ಯಾಪಾರಸ್ಥರು ಮತ್ತು ಬಜೆಟ್ನು ಅದ ಕಟ್ತಾ ಇಲ್ಲ ಅಂದ್ರೆ ಎಲ್ಲ 2 ತಿಂಗಳನ್ನ ಕಟ್ಟಿಕೊಡ್ತೀನಿ, ಈಗ ಏನದ ನಮ್ಮ ಕೋರ್ಟ್ ಕಡ್ದು ನಾವೇ ಗೆದ್ದಿದ್ದೆವು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಅಲ್ಲಿ KMF ಡೈರಿಲಿಂದ ನಾವು ತರಕಾರಿ ಮಾರುವಂಥ ಅಕ್ಕ ತಂಗಿಯವರು ಬಂದಿದ್ದಾರೆ, ಅವ್ರಿಗೂ ನೆರವು ಮಾಡಿಕೊಡ್ಬೇಕು. ಜಲ್ದಿ ಶೀಘ್ರದಾಗ ಅಲ್ಲಿ KMF ಡೈರಿದು ಏನದ ಅವು ಮಳಿಗೆಗಳು ಕಟ್ಟಿ ವ್ಯಾಪಾರ ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದೇ ಥರ ಎಲ್ಲೆಲ್ಲಿ ಗುಲ್ಬರ್ಗಾದಲ್ಲಿ ವ್ಯಾಪಾರ ಮಾಡತಕ್ಕಂಥ ಬಡ ಜನರ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕರ ನಗರಕ್ಕೆ ಸೌಂದೀಕರಣ ಆಗ್ತದ, ಶಿಸ್ತು ಆಗ್ತದ. ಅದು ಯಾಕೆ ಮಾಡ್ತಾ ಇಲ್ಲ ನೀವು, ಇದು ನಾ ಕೇಳ್ತೀನಿ. ಸಮಿತಿ ವತಿಯಿಂದ ನಮ್ಮ ನಗರದ ಜಗತ್ ವೃತ್ತದಿಂದ ಮಹಾನಗರ ಪಾಲಿಕೆವರೆಗೂ ಬೃಹತ್ ಪ್ರತಿಭಟನೆ, 100 ಕಾರ್ಯಕರ್ತರು 100 ವ್ಯಾಪಾರಸ್ಥರನ್ನು ಒಳಗೊಂಡಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರ ಮನವಿ ಕೊಡ್ತಾ ಇದ್ದೀವಿ. ಮನವಿ ಕೊಡ್ತಾ ಉದ್ದೇಶ ಏನಂದ್ರೆ, ದಯಮಾಡಿ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಂತ ಏನಿವತ್ತು ಮಾನ್ಯ ದಿವಂಗತ ಕಮರುಲ್ ಇಸ್ಲಾಂ ಸಾಹೇಬರಿದ್ದಾಗ ಈ ನಗರದಲ್ಲಿ 7 ಜುನಲ್ ಮಾರುಕಟ್ಟೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಬೀದಿ ವ್ಯಾಪಾರಿಗಳನ್ನ ಮಳಿಗೆಗಳ ವ್ಯವಸ್ಥೆ ಮಾಡಿಕೊಡ್ತೀವಿ. ಯಾಕಂದ್ರೆ ದಿನನಿತ್ಯ ತಮ್ಮ ಹೊಟ್ಟೆ ಬದುಕಿಗಾಗಿ ಕಟ್ಟಿಪಾಡಿಗಾಗಿ ಏನು ಬೀದಿ ಬದಿ ಮೇಲೆ ಮಳೆ ಗಾಳಿ ಚಳಿಲು ಅನ್ನೋದೇ ಬಿಸಿಲು ಅನ್ನೋದು ಇವತ್ತು ನಾಗರಿಕರು ಮತ್ತು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ನಮ್ಮ ಬೀದಿ ವ್ಯಾಪಾರಿ ಸುಮಾರು 10,000 ಜನಸಂಖ್ಯೆ ಬೀದಿ ವ್ಯಾಪಾರಿ ಇದ್ದಾರೆ ಉತ್ತರ ಮತ್ತು ದಕ್ಷಿಣ. ಕೇವಲ ಒಂದು 5,000 ಸಮೀಕ್ಷೆ ಆಗಿದೆ, ಇನ್ನೂ 5,000 ಸಮೀಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಾಕಷ್ಟು ಏನದ ಬೀದಿ ವ್ಯಾಪಾರಿಗಳಿಗೆ ಯೋಜನೆಗಳನ್ನ ಬಜೆಟ್ ಅನ್ನ ಬಿಡುಗಡೆ ಮಾಡ್ತದೆ. ಆದರೆ ಅದು ನೆಪ ಮಾತ್ರಕ್ಕೆ ಒಂದು ಸಭೆಯನ್ನು ಕರೆಯೋದು, ಅದರಲ್ಲಿ ಏನದ ನೆಪ ಮಾತ್ರಕ್ಕೆ ಸುಳ್ಳು ಹೇಳಿಕೆಯನ್ನು ನೀಡಿ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಸೌಲಭ್ಯಗಳು ನೀಡ್ತಾ ಇಲ್ಲ. ನಮ್ದು ಇವತ್ತು ಏನದ ಅಂದ್ರೆ ಸಂಪೂರ್ಣವಾಗಿ ಇವತ್ತು ರಸ್ತೆ ಅಗಲೀಕರಣ ಕೈ ಎತ್ತಬೇಕು. ಮೊದಲನೇದು ಬೀದಿ ವ್ಯಾಪಾರಿಗಳಿಗೆ ಸಮರ್ಪಕವಾಗಿ ಜಾಗ ಸಿಗಬೇಕಾದ್ರೆ ಏನಿವತ್ತು ಸೂಪರ್ ಮಾರ್ಕೆಟ್ ಕೇಂದ್ರ ಬಿಂದುದ ಸುಮಾರು ರಸ್ತೆಗಳಿವೆ, ಅಂತಲ್ಲಿ ಏನದ ರಸ್ತೆ ಅಗಲೀಕರಣ ಕೈಗೆತ್ಕೊಂಡು ಆ ಬೀದಿ ವ್ಯಾಪಾರಿಗಳಿಗೆ ಫುಟ್ಪಾತ್ವನ್ನು ನಿರ್ಮಾಣ ಜಾಗದ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಎರಡನೇದಾಗಿ ಬೀದಿ ವ್ಯಾಪಾರಿಗೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮತ್ತು ಶೇಕಡ ಏನದ 100ಕ್ಕೆ 60% ಬೀದಿ ವ್ಯಾಪಾರಿಗೆ ಸಮರ್ಪಕವಾಗಿ ಅವರ ಮನೆ ಬಾಗಿಲಿಗೆ ಅವ್ರಿಗೆ ಮುಟ್ತಕ್ಕಂಥ ಸಹಾಯಧನ ಆಗಬೇಕು. ಆಶ್ರಯ ಮನೆಗಳಾಗಿರ್ಬೋದು, ಇನ್ನಿತರ ಬಸವ ಯೋಜನೆ ಮನೆಗಳಾಗಿರ್ಬೋದು, ಬೀದಿ ವ್ಯಾಪಾರಿಗಳಿಂದ ರಿಯಾಯಿತಿಯಾಗಿ ಮನೆಗಳನ್ನ ಇವತ್ತು ನಿರ್ಮಾಣ ಮಾಡಿ ಕೊಡಬೇಕು. ಅದೇ ರೀತಿ ಇವತ್ತು ನಾವು ಯಾವ ರೀತಿ ಇವತ್ತು 350 ಜನರ ಹೊಂದತಕ್ಕಂಥ ಏನು ಚೌಪಟ್ಟಿಯಲ್ಲಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಮೂಲ ಸೌಕರ್ಯಗಳಿಲ್ಲ. ವಿದ್ಯುತ್ ದೀಪ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ದಯಮಾಡಿ ಅಲ್ಲಿ ವ್ಯಾಪಾರಸ್ಥರಿಗೆ ಮೂಲ ಸೌಕರ್ಯ ಮಾಡಿ ಅಲ್ಲಿ ಕೂಡ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾವು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳ್ತಾ ಇದ್ದೀವಿ. ಸುಮಾರು ಬಾರಿ ಸಂಘಟನೆ ರಾಜ್ಯಾಧ್ಯಕ್ಷ ಜಗನ್ನ ಸೂರೇಶ್ವರ ನೇತೃತ್ವದಲ್ಲಿ ಹಲವಾರು ಬಾರಿಯನ್ನು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರು ಕೇಳ್ತಾ ಇದ್ದಾರೆ. ಈ ದಪ್ಪ ಚರ್ಮ ಹೊಂದತಕ್ಕಂಥ ಮಹಾನಗರ ಪಾಲಿಕೆ ಏನಿದೆ ಇಲ್ಲ ಅಧಿಕಾರಿಗಳಿಗೆ ಕಿವಿ ಮುಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಇವತ್ತು ಕೊನೆಯದಾಗಿ ಮನವಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಉಗ್ರವಾದ ಹೋರಾಟ ಮತ್ತು ಕಲಬುರಗಿಯನ್ನ ಬಂದ್ ಮಾಡ್ತಕ್ಕಂಥ ಹೋರಾಟಕ್ಕೆ ಇಳಿಬೇಕಾಗ್ತಂತೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ದಯಮಾಡಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ಮತ್ತು ದಕ್ಷಿಣ ಮತ್ತು ಈ ನಮ್ಮ ಕಲಬುರಗಿ ರಿಂಗ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರ ಸಮೀಕ್ಷೆ ಆಗಬೇಕು. ದಯಮಾಡಿ ಎಲ್ಲ ಕಡೆ ಏನು ಇವತ್ತು ವ್ಯಾಪಾರಸ್ಥರು ಬೀದಿ ಮೇಲೆ ಕುಳಿತಲ್ಲ ಅವರಿಗೆಲ್ಲ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಿ ಸವಲತ್ತು ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಿ ಕೊಡ್ಬೇಕಂತೇಳಿ ಇವತ್ತು ನಾವು ಮನವಿ ಮೂಲಕ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದೇ ಮಾಡತನ ಮುಂದುವರೆದ್ರೆ ದಯಮಾಡಿ ನಾವೇನದ ಬೀದಿ ವ್ಯಾಪಾರಿಗಳ ಕಿರುಕುಳ ಹೆಚ್ಚಾಗ್ತಾ ಇದೆ. ಇವತ್ತ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು,
ಕಿರುಕುಳ ತಪ್ಪಬೇಕಾದ್ರೆ ನೀವು ಸಮರ್ಪಕವಾಗಿ ಜಾಗದ ಮಾರುಕಟ್ಟೆ ನಿರ್ಮಾಣ ಮಾಡಿ ಅವ್ರಿಗೆ ಏನದ ಸಹಕಾರ ಮಾಡಿದ್ರೆ ಕಿರುಕುಳ ತಪ್ಪದ. ಇದೇ ರೀತಿ ಕಿರುಕುಳ ಆಗಿದ್ರೆ ಆ ಬೀದಿ ವ್ಯಾಪಾರಿಗಳು ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಂತ ಪರಿಸ್ಥಿತಿ ಆಗ್ತದ. ದಯಮಾಡಿ ಇದನ್ನ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಅರ್ಥ ಮಾಡ್ಕೊಂಡು ಸಮರ್ಪಕವಾಗಿ ನಮ್ಮ ಬೇಡಿಕೆ ಈಡೇರಿಸಬೇಕಂತ ಕೇಳ್ಕೊತಾ ಇದೀವಿ. ಜೈ ಹಿಂದ್ ಜೈ ಕನ್ನಡ. ರಾಜ್ಯ ಕರ್ನಾಟಕ ಬೀದಿ ವ್ಯಾಪಾರಿಗಳಿಂದ 16 ಬೇಡಿಕೆಗಳನ್ನು ಇಟ್ಟು ಇವತ್ತು ರಾಜ್ಯ ಸಂಚಾಲಕರಾದ ನಮ್ಮ ಜಗನ್ನಾಥ್ ಸೂರ್ಯವಂಶಿಯ ನೇತೃತ್ವದಲ್ಲಿ ನಡೀತಿದ್ದು. ಇವತ್ತಿಂದ 16 ಮುಖ್ಯ ಏನ್ ಬೇಡಿಕೆ ಇದೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಬೀದಿ ವ್ಯಾಪಾರಿಗಳಿಗೆ ನಿವೇಶನ ಇಲ್ಲ, ನಿವೇಶನ ಕೊಡಿ, ಮತ್ತು ಮಳಿಗೆಗಳ ಸುರಕ್ಷಿತವಾಗಿ ಎಲ್ಲಿ 150 ಅಂತ ಚೌಪಾಟಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮಳಿಗೆಗಳು, ಅವರಿಗೆ ಟ್ರೇಡ್ ಲೈಸೆನ್ಸ್ ಮಾಡಿ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಬೇಡಿಕೆದಲ್ಲಿ ಇಟ್ಟಿದ್ದೀವಿ. ಮತ್ತ ಅನೇಕ ಬಹಳ ಸಮಸ್ಯೆಗಳ ಬೀದಿ ವ್ಯಾಪಾರಿಗಳು ವಂಚಿತ ಆಗಿದ್ದಾರೆ. ಅವರು ಬಹಳ ಸಮಸ್ಯೆಗಳು 16 ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ತಾವು ಅದರ ಮ್ಯಾಗೆ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತೆ ಈ ವಿಧಾನಸೌಧದಲ್ಲಿ ಬರುವ ಸಚಿವರು ಮತ್ತು ಪ್ರತಿನಿಧಿಗಳಲ್ಲೂ ಸರ್ಕಾರದಲ್ಲಿ ಸೆಷನ್ದಲ್ಲಿ ಇರಲಿ, ವಿಧಾನಸೌಧದಲ್ಲಿ ಈ ಬೀದಿ ವ್ಯಾಪಾರಿಗಳ ಮುಖ್ಯ 16 ಬೇಡಿಕೆಗಳೇ ಎತ್ತಿ ಹಿಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ನಮಸ್ಕಾರ ಅಂತ ನನ್ನ ಹೆಸರು ಶೇಖರ್ ಸಿಂಗ್. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಮೃತ ಪಾಟೀಲ ಸಿರನೂರ, ನಗರ ಅಧ್ಯಕ್ಷರಾದ ರವಿ ಒಂಟಿ, ಚಂದ್ರಹಾಸ್ ಚೀತ್ರೆ, ದಕ್ಷಿಣ ವಲಯದ ಅಧ್ಯಕ್ಷರಾದ ಜಗತ್ ಸಿಂಗ್, ಉತ್ತರ ವಲಯದ ಅಧ್ಯಕ್ಷರಾದ ಮೆಹಬೂಬಾ ಮುಸ್ತಾಫ್ ದರ್ವೇಯರ್ ಮುಖಂಡರು, ವ್ಯಾಪಾರಸ್ಥರಾದ ಶೇಖರ ಸಿಂಗ್, ಶಿವಾಜಿ ಚವ್ಹಾಣ, ಶಿವಾನಂದ ಚಿಕ್ಲಾಣಿ, ಅಣವೀರ ಬಿರಾದಾರ, ವೆಂಕಟೇಶ ಕಾಂಬಳೆ, ಮಹೇಶ ಸೂರ್ಯವಂಶಿ, ಸವಿತಾ ಜಿಂಗಾಡೆ, ಅನಿತಾ ಕಾಂಬಳೆ, ಜಗದೇವಿ ಲೋಕದ ರಜಿಯಾ ಬೇಗಂ, ಸಹರಾ ಬಾನು, ಶಿವಪ್ಪ ಬಾಗೋಡಿ, ಪ್ರಶಾಂತ ಬಾಚನಳ್ಳಿ, ಹಣಮಂತ ಭಜಂತ್ರಿ, ಅವಿನಾಶ ಮೂಲಗೆ, ಹಣಮಂತ ಮದ್ದರಕಿ, ಶಾಹೀರ ಪಾಟೀಲ, ರೋಹಿತ ಮಂಗನೂರ, ನವೀನ ಗಾಜಿಪುರ, ಮಾಣಿಕ ಗಾಜಿಪುರ, ದೇವಿದಾಸ ಕಾಳೆ, ಆಸಿಫ್ ಅಲಿ, ರಜನಿಕಾಂತ ಬೋವಿಕ್, ಶೋಕ ಗಾಯಕವಾಡ, ಮಾರುತಿ ಪವಾರ ಇನ್ನೂ 100 ಕಾರ್ಯಕರ್ತರು ಉಪಸ್ಥಿತರಿದ್ದರು.